ತೆಗೆದುಕೊಳ್ಳೋಕ್ಕಿಂತ ಹಲವಾರು ತಿಂಗಳ ಹಿಂದೆ ಏನು ಕೆಲವು ಸಾಮಾಜಿಕ ಹೋರಾಟಗಾರರು ಅವರು ಆ ದಾಖಲೆಯನ್ನು ತಂದು ಈ ಥರ ಸ್ವತಃ ಸಿದ್ದರಾಮಯ್ಯವರೇ ರೀತಿ ಮಾಡಿದ್ದಾರೆ, 14 ನಿವೇಶನ ಪಡ್ಕೊಂಡಿದ್ದಾರೆ, ಹಾಗಾಗಿ ಇದ್ರ ಬಗ್ಗೆ ತಾವು ಹೋರಾಟ ಮಾಡಿ ಅಂತೇಳಿ ನಾನು ನಿರಾಕರಿಸಿದ್ದೆ. ಸೊ ಯಾಕೆಂತೇಳಿ ನನಗಿರೋಂಥ ಕೆಲಸಗಳಲ್ಲಿ ಒತ್ತಡದಲ್ಲಿ ಇದ್ದಿದ್ದರಿಂದ ಸೊ ಈ ಪ್ರಕರಣ ತಗೊಂಡ್ರೆ ನಮಗೆ ಬೇರೆ ಕೆಲಸಗಳದ್ದು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಆಗಲ್ಲ ಅಂತ ನಾನು ನಿರಾಕರಿಸಿದ್ದೆ. ಸೊ ಅದಾದ ಕೆಲವು ತಿಂಗಳು ಮತ್ತೆ ಬಂದರು ಅವರು. ಯಾರು ಬಂದಿದ್ದು ಸರ್? ಅದೇ ಏನು ದಾಖಲೆಗಳು ಸಂಗ್ರಹ ಮಾಡಿ ಹೋರಾಟ ಮಾಡಬೇಕು ಅಂತಿದ್ದೆ. ಯಾರು ವ್ಯಕ್ತಿಗಳು, ಯಾರು ಸಾಮಾಜಿಕ ಹೋರಾಟಗಾರರು ಸರ್ ಬಂದು ಇಲ್ಲ ಕೃಷ್ಣ ನಮ್ಮ ಕೈಲಿ ಆಗಲ್ಲ, ಇದು ನೀವೇ ಮಾಡಬೇಕು. ಮತ್ತು ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಈ ಥರ ಸಾವಿರಾರು ನಿವೇಶನ ಆಗಿದೆ ಅಂತೇಳಿ ಅವ್ರು ಮತ್ತೆ ಒಂದಷ್ಟು ದಾಖಲೆಗಳು ತಂದುಕೊಟ್ರು. ಸೊ ಆ ದಾಖಲೆ ತಗೊಂಡಾಗ ನೂರಾರು ನಿವೇಶನ ಹಂಚಿರೋದು, ಸಾವಿರಾರು ಕೋಟಿಗಳ ಅವ್ಯವಹಾರ ಮೇಲೆ ನಡ್ಕೊಂಡು ನಂಗೆ ಅವಾಗ ಸ್ವಲ್ಪ ಇದಾಯ್ತು, ಗಾಬರಿ ಆಯಿತು. ಮತ್ತು ಸೊ ಈ ಪ್ರಕರಣ ಕೈಗೆ ತಗೊಳ್ಬೇಕು ಅಂತ ನಂಗೆ ಅನಿಸಿದ್ರಿಂದ ಸೊ ಅವ್ರು ಕೊಟ್ಟರೆ ದಾಖಲಾತಿ ಜೊತೆಗೆ ನಾನು ದಾಖಲಾತಿ ತಗೊಂಡು ಸೊ ಹೋರಾಟವನ್ನು ಪ್ರಾರಂಭ ಮಾಡಿದೆ ಅಷ್ಟೇ ಹೊರತು ಬರೀ ಸಿದ್ದರಾಮಯ್ಯ ಅಂತ ಆಗಲಿ ಅಥವಾ ವ್ಯಕ್ತಿಯನ್ನು ತುಂಬ CM ಅನ್ನು ಎದುರಾಕೊಂಡ್ಬಿಟ್ರೆ ನಾನು ತುಂಬ ಪ್ರಸಿದ್ಧಿ ಬಂದ್ಬಿಡ್ತೀನಿ ಅನ್ನೋಂಥ ಒಂದು ಆ ಪ್ರಚಾರದ ಇದೇನದು ತಮ್ಮ ತಲೆಯಲ್ಲಿತ್ತ? ಖಂಡಿತ ಇಲ್ಲ ಸರ್, ನನಗೆ ಪ್ರಚಾರದ ಹುಚ್ಚಿ ಇಲ್ಲ, ಪ್ರಚಾರದ ಅವಶ್ಯಕತೆ ನನಗಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನೋ ಕಾರಣ ನನಗೆ ಬರಲಿಲ್ಲ. ಸೊ ನಾನೊಬ್ಬ ದೂರದವರ, ಸಿದ್ದರಾಮಯ್ಯ ಒಬ್ಬ ಆರೋಪಿ. ಒಂದು ಅಪರಾಧ ಕೃತ್ಯ ಮಾಡಿದ್ರೆ ನನ್ನ ಬಗ್ಗೆ ಆರೋಪಿ ಅಷ್ಟೇ, ನನಗೊಂದು ಇದಿದೆ ಅಷ್ಟೇ ಹೊರತು ಅವರ ಮುಖ್ಯಮಂತ್ರಿ ಮತ್ತೊಂದು ಅವ್ರ ಹುದ್ದೆ ಬಗ್ಗೆ ನನಗೆ ಯಾವುದೇ ಇದಿಲ್ಲ. ಮತ್ತು ನಾನು ಆ ರೀತಿ ಸಿದ್ದರಾಮಯ್ಯರ ಬಗ್ಗೆನೇ ಏನಾದ್ರು ಉದ್ದೇಶ ಇದ್ದಿದ್ರೆ ಅಥವಾ ಏನು ಅನುಮಾನಗಳಿದೆ ವಿಪಕ್ಷಗಳ ಜೊತೆ ಶಾಮೀಲಾಗಿ ಅಂತಾಗಿದ್ದರೆ ಸೊ ನಾನು ಇತರೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಥರ ಅಕ್ರಮ ನಿವೇಶನ ಪಡೆದಿದ್ದಾರೆ, ಸಾವಿರ ನಿವೇಶನ ಪಡೆದಿದ್ದಾರೆ, ಅವ್ರಿಗೇನು ತನಿಖೆ ಆಗಬೇಕು ಅಂತೇಳಿ ಸೊ ನನ್ನ ದೂರದಲ್ಲಿ ತಿಳಿಸ್ತಿರಲಿಲ್ಲ. ಮತ್ತು ಈಗಾಗಲೇ GT ದೇವೇಗೌಡರ ಬಗ್ಗೆ ಸಾಕಷ್ಟು ದೂರು ಕೊಟ್ಟಿದ್ದೀನಿ. ಮತ್ತು BJP ಮುಖಂಡರಾದಂಥ ಎಲ್ಲರ ಮಹದೇವ ಸಂಸ್ಥೆ ದೂರು ಕೊಟ್ಟಿದ್ದೀನಿ. ಸೊ ಹೀಗಾಗಿ ಈ 50-50 ಅನುಪಾತದಲ್ಲಿ ಯಾರ್ಯಾರು ಅಕ್ರಮ ನಿವೇಶನ ಪಡೆದಿದ್ದಾರೆ ಅವರು ಯಾವುದೇ ಪಕ್ಷದವರಾಗಿರಲಿ, ಎಷ್ಟೇ ಬಲಾಢ್ಯರಾಗಿರಲಿ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಹೋರಾಟ ಮಾಡ್ತೀನಿ ಹೊರತು ಸೊ ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ವ್ಯಕ್ತಿ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾಡ್ತಿಲ್ಲ. ಅಂದರೆ ತಾವು ಹೇಳಿದ್ರೆ ಇದು ತಮಗೆ ಕೈ ಬದಲಾಗಿ ಬಂದಂಥ ಪ್ರಕರಣ ಅಂತ ಹೇಳಿದ್ರೆ ಹಿಂದೆ ಹೋರಾಟ ಮಾಡ್ತಾ ಇದ್ರು ಸಾಮಾಜಿಕ ಕಾರ್ಯಕರ್ತರು. ಅವ್ರಿಗೆ ಬಹುಶಃ ಯಾವ ಕಾರಣಗಳಿಗೆ, ಒಂದು ಬಹುಶಃ ಧ್ವನಿ ಇಲ್ಲ ಅನ್ನೋ ಕಾರಣಕ್ಕೂ ಅಥವಾ ಅವರಿಗೆ ಸಾಥ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಸನ್ನಿವೇಶದಲ್ಲೂ ಅಥವಾ ಈ ಒಂದು ಪ್ರಕರಣವನ್ನು ಕೈಗೆತ್ಕೊಂಡ್ರೆ ಹಣ ಖರ್ಚಾಗುತ್ತೆ ಅನ್ನೋಂಥ ಒಂದು ಎಕ್ಸ್ಪೆನ್ಸಿವ್ ನೋಡಲೇಬೇಕು ಇವತ್ತು. ಯಾಕಂದರೆ ಆ ಓಡಾಟ ಗೀಡಾಟ ಅದೆಲ್ಲದೂ ಕೂಡ ಎಕ್ಸ್ಪೆನ್ಸ್ ಆಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ನೀವು ಹೇಳ್ದಂಗೆ ಈ ಹೋರಾಟಗಾರರು ತಮ್ಮ ಹತ್ರ ಬಂದರು ಅಂತ ಹೇಳಿದ್ರಲ್ಲ, ಅವರು ಯಾವ ಹಂತದೊಳಗಡೆ ಯಾವ ವರ್ಷಗಳಿಂದ ಈ ಒಂದು ಪ್ರಕರಣವನ್ನ ಬಯಲಿಗೆಳೆದು ಇದಕ್ಕೆ ಸಂಬಂಧಪಟ್ಟ ಹೋರಾಟ ಮಾಡ್ತಿದ್ರು ಅನ್ಸುತ್ತೆ? 2024 ಸರ್. 2020 ಸರ್. ಇಲ್ಲಿ ಕಾನೂನು ಸಂಬಂಧಪಟ್ಟ ವಿಚಾರರಾಗಿರೋದ್ರಿಂದ ಮತ್ತು ಬಲವಾದ ಸಾಕ್ಷ್ಯವನ್ನು ಸಂಗ್ರಹ ಮಾಡಬೇಕಾದಂಥ ಶಕ್ತಿ ಬೇಕಾಗುತ್ತೆ. ಸೊ ಆ ಕಾರಣ ಆ ಶಕ್ತಿ ಅವರಲ್ಲಿಲ್ಲ, ಕಾನೂನು ತಿಳುವಳಿಕೆ ಇರಲಿಲ್ಲ. ಹಾಗಾಗಿ ನನಗೆ ಅವರು ನನ್ನ ಹೋರಾಟವನ್ನು ಹಲವಾರು ವರ್ಷ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಿರೋದು, ನನಗೆ ಇರತಕ್ಕಂಥ ಕಾನೂನು ತಿಳುವಳಿಕೆ ಮತ್ತು ದಾಖಲೆಗಳನ್ನು ಸಂಗ್ರಹ ಮಾಡೋದ್ರಲ್ಲಿ ಇರತಕ್ಕಂಥ ನನ್ನ ಒಂದು ಶಕ್ತಿ, ಸೊ ಇವೆಲ್ಲ ಪರಿಗಣಿಸಿ ಈ ಒಂದು ಹೋರಾಟಕ್ಕೆ ಸೊ ನಾನೇ ಸೂಕ್ತ ಅಂತ ಅವ್ರಿಗೆ ಅನಿಸಿರೋದ್ರಿಂದ ಸೊ ನನ್ನನ್ನು ಭೇಟಿ ಮಾಡಿ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿ ಕೊಟ್ಟರೆ ಅಷ್ಟೇ ಹೊರತು ಸೊ ಅವರು ಕೂಡ ಬೇರೆ ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಬಂದಿದ್ದಾರಲ್ಲ. ಅವರು ಸ್ನೇಹಮಯಿ ಕೃಷ್ಣರ ಬಗ್ಗೆ ಯಾಕೆ ಅಷ್ಟು ಕಾನ್ಫಿಡೆನ್ಸ್? ಬೇರೆ ಸಾಮಾಜಿಕ ಕಾರ್ಯಕರ್ತರು ಯಾಕೆ SR ಹಿರೇಮಠಿದ್ರು, ತುಂಬ ಜನ ಹೋರಾಟಗಾರರಿದ್ರು, ಸಾಕಷ್ಟು ಜನ ಹೋರಾಟಗಾರರ ಪ್ರಕಾರನೇ ತಮ್ಮನ್ನೇ ಯಾಕೆ ಅವಲಂಬಿಸಿ ಬಂದರು ಅಂತ? ಸರ್, ಮೈಸೂರಲ್ಲಿ ಸುಮಾರು 2 ದಶಕಗಳಿಂದ ನಾನು ಹೋರಾಟ ಮಾಡ್ತಿರೋದನ್ನ ಅವರು ಹತ್ತಿರದಿಂದ ಗಮನಿಸಿದ್ದಾರೆ. ಸೊ ನನ್ನ ಒಂದು ಪ್ರಾಮಾಣಿಕತೆಯನ್ನು ಮತ್ತು ನನ್ನ ಒಂದು ಧೈರ್ಯವನ್ನು ಮತ್ತು ನನ್ನ ಕಾನೂನು ತಿಳುವಳಿಕೆ ಹತ್ತಿರದಿಂದ ಗಮನಿಸಿರೋದ್ರಿಂದ ಮತ್ತು ನನಗೆ ಅವರ ಪರಿಚಯ ಇದ್ದಿದ್ದರಿಂದ ಹಾಗಾಗಿ ನನ್ನನ್ನು ಭೇಟಿ ಮಾಡಿದ್ದಾರೆ. ಎಲ್ಲೂ ಈಲ್ಡ್ ಆಗಲ್ಲ ಅಂತ ಅಲ್ಲ, ಅದನ್ನೇ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿದ್ದೇನೆ. ಯಾಕಂದರೆ ಆ ಎದುರುದಾರರ ಜೊತೆಗೆ ಶಾಮೀಲಾಗಿ ಅವ್ರನ್ನ ಹಣ ಪಡ್ಕೊಂಡು ಆ ಪ್ರಕರಣದ ಕೈ ಬಿಡೋಂಥ ಮಧ್ಯದಲ್ಲಿ ಕೈ ಬಿಡೋಂಥದ್ದಾಗಲಿ ಅಥವಾ ಮುಚ್ಚಾಕೋಂಥದ್ದಾಗಲಿ ಸೊ ಯಾವುದೂ ಮಾಡಲ್ಲ. ಮತ್ತು ಆ ಎದುರೊಳಗೆ ಯಾವುದೇ ರೀತಿ ತೊಂದರೆ ಕೊಟ್ಟರು ಕೂಡ ಹಿಂದೆ ಸರಿಯಲ್ಲ. ಸೊ ಇವೆಲ್ಲವನ್ನು ಗಮನಿಸಿದ್ರಿಂದ ಅವರು ನನ್ನ ಬಂದು ಭೇಟಿ ಮಾಡಿದ್ರು. ಸೊ ಈಗ ತಾವು ಹೇಳಿದ್ರೆ ನಮ್ಮ ಬಗ್ಗೆ ನಂಬಿಕೆ ಇತ್ತು, ಆ ಕಾರಣಕ್ಕೋಸ್ಕರ ಬಂದು ಅಂತ ಹೇಳಿದ್ರೆ ತಾವು ಹೇಳಿದ್ರೆ ತಮಗೆ ಹೋರಾಟದ ಹಿನ್ನೆಲೆ ಅಂತ ತುಂಬ ಬ್ರೀಫ್ ಆಗಿ, ತುಂಬ ಲಾಂಗ್ ಆಗಬೇಡ, ತುಂಬ ಬ್ರೀಫ್ ಆಗಿ ತಮ್ಮ ಇಂಟ್ರೊಡಕ್ಷನ್ ಹೇಳಿ. ಯಾಕಂದ್ರೆ ತಮ್ಮ ಹೋರಾಟದ ಹಾದಿ ಅಂತ ಹೇಳಿದ್ರೆ ತಮ್ಮನ್ನ ನಂಬ್ಕೊಂಡು ಸ್ನೇಹಮಯಿ ಕೃಷ್ಣರವರನ್ನು ಇಟ್ಕೊಂಡ್ರೆ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗತ್ತೆ, ಅದಕ್ಕೊಂದು ಬಲ ಸಿಗತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಅವ್ರಿಗೆ ಮೂಡತ್ತೆ ಅಂದಾಗ ಸ್ನೇಹಮಯಿ ಕೃಷ್ಣರವರ ಹಿನ್ನೆಲೆನೂ ಕೂಡ ಏನು ಅನ್ನೋದು ಮುಖ್ಯ ಆಗ್ತದೆ. ತಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಸರ್, ನಾನು 2006ನೇ ಇಸ್ವಿನೂ ಕೂಡ ಸಾಮಾಜಿಕ ತೊಡಗಿಸ್ಕೊಂಡಿದ್ದೀನಿ. ಸೊ ನಾನು ಹೆಚ್ಚಾಗಿ ಪೊಲೀಸು, ನ್ಯಾಯಾಂಗ, ಅಭಿಯೋಜನೆ ಇಲಾಖೆಗೆ ಸಂಬಂಧಪಟ್ಟ ಹೋರಾಟ ಮಾಡ್ತೀನಿ. ಯಾಕೆಂದರೆ ಈ 3 ಇಲಾಖೆಯಲ್ಲಿ ಇರತಕ್ಕಂಥ ಕೆಲವು ಲೋಪದೋಷಗಳು ಮತ್ತು ಕೆಲವು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಭ್ರಷ್ಟಾಚಾರ ಇದರಿಂದ ಸಮಾಜದ ಸ್ವಾಸ್ಥ್ಯ ಕೆಟ್ಟೋಗ್ತಾ ಇದೆ. ಸೊ
ಸೊ ಅಪರಾಧ ಕೃತ್ಯಗಳು ಜಾಸ್ತಿಯಾಗಿ ಈ 3 ಇಲಾಖೆಗಳ ಲೋಪದೋಷ ಕಾರಣ ಅಂತೇಳಿ ನನ್ನ ಗಮನಕ್ಕೆ ಬಂದಿರೋದ್ರಿಂದ ಸೊ ನಾನು ಹೆಚ್ಚಿನ ಅದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಾಗಾಗಿ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳನ್ನ ಇವನ್ನೆಲ್ಲ ಎದುರು ಹಾಕ್ಕೊಂಡು ಸೊ ಹೋರಾಟ ಮಾಡ್ತೀನಿ. ಅವ್ರು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಹಲವಾರು ರೀತಿ ತೊಂದರೆ ಕೊಟ್ಟು ಕೂಡ ನಾನು ಅದರಲ್ಲೇ ಮುಂದಿಸ್ಕೊಂಡು ಹೋಗ್ತೀನಿ. ಮತ್ತು ನಾನು ನನ್ನ ಒಂದು ಹೋರಾಟ ಪ್ರಕರಣವನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಕಾನೂನು ತಿಳುವಳಿಕೆಯನ್ನು ಪಡ್ಕೊಂಡು ಸೊ ನನ್ನ ಪ್ರಕರಣ ನಾನೇ ಒಂದು ವಾದ ಮಾಡೋವಂಥದ್ದು, ಸೊ ಪಾರ್ಟಿ ಸವಾಲು ಮಾಡೋವಂಥದ್ದು, ಸೊ ಇವೆಲ್ಲವನ್ನು ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಮತ್ತು ತುಂಬ ಇಂಥ ಹಲವಾರು ಬಡವರು ಬಂದು ನನಗೆ ನ್ಯಾಯ ಕೇಳಿದಾಗ ಸೊ ನನ್ನ ಅವ್ರಿಗೋಸ್ಕರ ನಾನು ಜೈಲಿಗೆ ಹೋಗಿರೋ ಕೂಡ ಆ ಪ್ರಕರಣ ಹಿಂದೆ ಸೇರಿದೆ. ಅವ್ರಿಗೆ ನ್ಯಾಯ ಕೊಡಿಸೋರ್ಗೂ ನಾನು ಹೋರಾಟವನ್ನು ಮುಂದುವರಿಸಿ ಅವ್ರಿಗೆ ನ್ಯಾಯ ಕೊಡಿಸಿದ್ದೀನಿ. ಸೊ ಹಲವಾರು ಪೊಲೀಸರುಗಳು ಅಮಾನತುಗೊಳಗಾಗಿದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಗಳಿಂದನೇ ಯಾರು ಅನ್ಯಾಯ ಕೊಡೋದು ಅವ್ರಿಗೆ ನಾನು ಪರಿಹಾರ ಕೊಡಿಸಿದ್ದೀನಿ. ಸೊ ಇವೆಲ್ಲವನ್ನು ನನ್ನ ಇವರು ಆತ್ಮೀಯರು ಸಾಕಷ್ಟು ಜನ ಗಮನಿಸಿದ್ದಾರೆ. ಹಾಗಾಗಿ ಸ್ನೇಹಿತ ಮತ್ತು ಈಗ ಹೇಳಿದ್ರೆ ಎದುರು ಜೊತೆಗೆ ಶಾಮೀಲಾಗೋಂಥದ್ದು, ಅವರ ಒತ್ತಡಕ್ಕೊಳಗ